ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮೊದಲೇ ನಷ್ಟದಲ್ಲಿದೆ. ಹೀಗಿರಬೇಕಾದ್ರೆ ಯುದ್ಧದ ಕಾರಣದಿಂದಾಗಿ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದಾಗಿ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ನಷ್ಟ ಸರಿದೂಗಿಸಲಿಕ್ಕೆ ಹರಸಾಹಸ ಪಡ್ತಿರುವಂಥ ಸಂದರ್ಭದಲ್ಲಿ ಇದು ಡೀಸೆಲ್ ದರ ಏರಿಕೆ ಹೆಚ್ಚುವರಿ ಹೊರೆಯಾಗಿ ಪರಿಣಮಿಸಿದೆ. ಈಗ ರಾಜ್ಯ ಸರ್ಕಾರ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಮಾತ್ರ ಒಂದಷ್ಟು ಉಳಿಗಾಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಗ್ಗೆ ಹೇಳ್ತಾ ಇದ್ದೆ. ಇದು ಹುಬ್ಬಳ್ಳಿಯಲ್ಲೇ ಕೇಂದ್ರ ಸ್ಥಾನ ಹೊಂದಿರುವಂತಹ ಈ ನಿಗಮ ಅತ್ಯಂತ ಈಗಿರುವ ರಾಜ್ಯ ಸಾರಿಗೆ ಸಂಸ್ಥೆ ಇರ್ಬೋದು ಮತ್ತು NEKTC ಇರ್ಬೋದು ಮತ್ತು BMTC ಇತ್ಯಾದಿಗಳು ಎಲ್ಲವನ್ನು ಕಂಪೇರ್ ಮಾಡೋಂಥ ಸಂದರ್ಭದಲ್ಲಿ ಇದು ಅತ್ಯಂತ ನಷ್ಟದಲ್ಲಿರುವಂತಹ ಸಂಸ್ಥೆಯಾಗಿದೆ, ನಿಗಮವಾಗಿದೆ. ಹೀಗಾಗಿ ಸರ್ಕಾರದ ಆರ್ಥಿಕ ಅನುದಾನಕ್ಕಾಗಿ ಹೆಚ್ಚುವರಿ ಅನುದಾನಕ್ಕಾಗಿ ಕೈಯೊಡ್ಡೋದು ಇಲ್ಲಿ ಸಾಮಾನ್ಯ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು PF ಇರ್ಬೋದು ಇತ್ಯಾದಿಗಳನ್ನ ಕೊಡಲಿಕ್ಕೂ ಸಹ ಒಂದಷ್ಟು ಸಂಕಷ್ಟ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಮತ್ತು ಈಗ ಸದ್ಯಕ್ಕೆ ವೇತನ ಅಷ್ಟೇ ಒಂದು ಸಕಾಲಕ್ಕೆ ಸಿಗುವಂಥ ಪರಿಸ್ಥಿತಿ ಇದೆ. ಹೀಗಿರಬೇಕಾದ್ರೆ ಈಗ ಯುದ್ಧದ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಡೀಸೆಲ್ ದರನ ಏರಿಕೆ ಮಾಡಿದೆ. ಅಂದರೆ ಈಗ ಬರೀ ಡೀಸೆಲ್ ಅಂತಲ್ಲ, ಪೆಟ್ರೋಲ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಬೇರೆ ಬೇರೆ ಈ ರೀತಿಯ ಒಂದು ಕಮರ್ಷಿಯಲ್ ಸಿಲಿಂಡರ್ ಇರ್ಬೋದು ಇತ್ಯಾದಿಗಳ ಒಂದು ದರ ಏರಿಕೆ ಅಂತೂ ಮಾಡಿದೆ. ಅದರ ಜೊತೆಗೆ ಏನಂದರೆ ಈಗ ಡೀಸೆಲ್ ದರನೂ ಏರಿಕೆ ಆಗಿರೋದ್ರಿಂದಾಗಿ 9 ರಿಂದ 10 ರೂಪಾಯಿ ಹೆಚ್ಚು ಕಡಿಮೆ ದರ ಏರಿಕೆ ಪ್ರತಿ ಲೀಟ್ರಿಗೆ ಏರಿಕೆ ಆಗಿರೋದ್ರಿಂದಾಗಿ ಮೊದಲೇ ನಷ್ಟದಲ್ಲಿರುವಂತಹ ವಾಯುವ್ಯ ಸಾರಿಗೆ ನಿಗಮಕ್ಕೆ ಮತ್ತಷ್ಟು ಹೊಡೆತ ಬಿದ್ದಂತಾಗಿದೆ. ಇಲ್ಲಿ ವಿಭಾಗದ ವ್ಯಾಪ್ತಿಯಲ್ಲಿ ಮುಂಬೈ ಕರ್ನಾಟಕದ ಜಿಲ್ಲೆಗಳು ಬರುತ್ತೆ. ಅಂದರೆ ವಿಜಯಪುರ ಹೊರತುಪಡಿಸಿ ಉಳಿದ ಎಲ್ಲ ಒಂದು ಮುಂಬೈ ಕರ್ನಾಟಕದ, ಕಿತ್ತೂರು ಕರ್ನಾಟಕದ ಜಿಲ್ಲೆಗಳು ಈ ಒಂದು ನಿಗಮದ ವ್ಯಾಪ್ತಿಗೆ ಬರುತ್ತೆ. ನಿತ್ಯ 17 ಲಕ್ಷ ಕಿಲೋಮೀಟ್ರು ಇಲ್ಲಿನ ವಾಹನಗಳು ಸಂಚಾರ ಮಾಡುತ್ತೆ. ಅಂದರೆ 4950 ರೂಟ್ಗಳನ್ನ ಈ ಒಂದು ನಿಗಮದ ವ್ಯಾಪ್ತಿಯಲ್ಲಿ 4950 ರೂಟ್ಗಳು ಸಂಚಾರ ಆಗುತ್ತೆ. ನಿತ್ಯ ಒಂದು 17 ಲಕ್ಷ ಕಿಲೋಮೀಟ್ರ್ ದೂರದಷ್ಟು ಒಂದು ಬಸ್ಗಳು ಸಂಚಾರ ಮಾಡ್ತವೆ. ಮತ್ತು ಪ್ರತಿದಿನ ಏನಿಲ್ಲ ಅಂದರೂ 7 ಲಕ್ಷ ಲೀಟರ್ನ ಒಂದು ಡೀಸೆಲ್ ಕನ್ಸ್ಯೂಮ್ ಮಾಡಲಾಗುತ್ತೆ, ಅಂದರೆ ಡೀಸೆಲ್ ಹಾಕಿಸಲಾಗುತ್ತೆ. ಹೀಗಾಗಿ ಅಂದರೆ ಪ್ರತಿದಿನ 7 ಲಕ್ಷ ಅಂದರೆ ಈಗ ನಾವು ವರ್ಷಕ್ಕೆ ತಿಂಗಳಿಗೆ ಲೆಕ್ಕ ಹಾಕಿದರೆ ಒಂದು ದೊಡ್ಡ ಪ್ರಮಾಣದಾಗುತ್ತೆ. ಈ ಒಂದು ಕಾರಣಕ್ಕಾಗಿ ಅಂದರೆ ಈ ಪ್ರತಿದಿನ 7 ಲಕ್ಷ ಹಾಕಿಸ್ತಾ ಇದ್ದಾರೆ. ಇದು ಪ್ರತಿದಿನ ಏನಿಲ್ಲ ಅಂದರೂ ಸಹ 30 ರಿಂದ 35 ಲಕ್ಷ ರೂಪಾಯಿ ಹೆಚ್ಚುವರಿ ಹೊರೆಯಾಗಿ ಪರಿಣಮಿಸಿದೆ. ಮತ್ತು ತಿಂಗಳಿಗೆ ಕಂಪೇರ್ ಮಾಡಿದರೆ ತಿಂಗಳಿಗೆ ಏನಂದರೆ ಸುಮಾರು 10 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹೊರೆಯಾಗಿ ಪರಿಣಮಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯ ಪೂರ್ಣ ಪ್ರಮಾಣದ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಶೇಕಡ 60ರಷ್ಟು ಹೆಚ್ಚು ಕಡಿಮೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಹೀಗಾಗಿ ಒಂದು ಕಡೆ ಶಕ್ತಿ ಯೋಜನೆ ಕಾರಣಕ್ಕಾಗಿ ಬಸ್ಗಳು ಭರ್ತಿಯಾಗಿ ಅಡ್ಡಾಡ್ತಾ ಇದ್ದಾವೆ, ಆದರೂ ಸಹ ಅದಕ್ಕೆ ಆ ಪ್ರಮಾಣದಲ್ಲಿ ಆದಾಯ ಬರ್ತಾ ಇಲ್ಲ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ರಿಯಂಬರ್ಸ್ಮೆಂಟ್ ಮಾಡಬೇಕು, ಆ ಒಂದು ಪೂರ್ತಿ ಹಣನೂ ಸಹ ರಿಯಂಬರ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ಅಲ್ಲಿ ಬಂದ ಆ ಒಂದು ಆದಾಯದಲ್ಲಿನೇ ಇದೆಲ್ಲವನ್ನು ಸಹ ಸರಿದೂಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದಾಗಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಮೊದಲೇ ಸಾಕಷ್ಟು ನಷ್ಟದಲ್ಲಿರುವಂತಹ ನಿಗಮಕ್ಕೆ ಇದು ದೊಡ್ಡ ಮಟ್ಟದ ಹೊಡೆತಾಗಿದೆ ಅಂತ ಹೇಳ್ಬೋದು. ಯುದ್ಧದ ಕಾರಣದಿಂದಾಗಿ ಒಂದು ಕಡೆ ಡೀಸೆಲ್ ದರ ಏರಿಕೆ ಆಗಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಲೂಬ್ರಿಕೆಂಟ್ಸ್ ಇರ್ಬೋದು ಮತ್ತು ಗ್ರೀಸ್ ಇರ್ಬೋದು ಮತ್ತು ಬಿಡಿಭಾಗಗಳು ಇತ್ಯಾದಿಗಳು ಸಹ ಈ ಒಂದು ದರ ಏರಿಕೆಯ ಎಫೆಕ್ಟ್ನಿಂದಾಗಿ ಯುದ್ಧದ ಎಫೆಕ್ಟ್ನಿಂದಾಗಿ ದರ ಏರಿಕೆ ಆಗಿದ್ದಾವೆ. ಅಂದರೆ ಅಗತ್ಯ ಇರುವಂತಹ ಒಂದು ಸಾಮಗ್ರಿಗಳ ಒಂದು ದರನೂ ಸಹ ಏರಿಕೆಯಾಗಿದೆ. ಹೀಗಾಗಿ ನಿಗಮಕ್ಕೆ ಯಾವ ರೀತಿ ಒಂದು ಆರ್ಥಿಕ ಹೊರೆನ ಸರಿದೂಗಿಸ್ಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಒಂದು ಯಕ್ಷ ಪ್ರಶ್ನೆಗೆ ಪರಿಣಮಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಕುರಿತು ಪ್ರತಿಕ್ರಿಯಿಸಿರುವಂತಹ NWKRTC MD ಪ್ರಿಯಾಂಗ ಅವರು ಸಹ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತು ಇದು ನಮ್ಗೆ ಸರಿದೂಗಿಸಲಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ದಿನೇ ಯಾಕಂದರೆ ತಿಂಗಳಿಗೆ 10 ಕೋಟಿ ಅಂದರೆ ವರ್ಷಕ್ಕೆ ಎಷ್ಟಾಗುತ್ತೆ ಮತ್ತು ಆ ರೀತಿ ಲೆಕ್ಕ ಹಾಕ್ಕೊಂತ ಹೋದರೆ ತುಂಬಾ ನಷ್ಟ ಆಗುತ್ತೆ, ತುಂಬಾ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ನಷ್ಟ ಸರಿದೂಗಿಸುವ ನಿಟ್ಟಿನಲ್ಲಿ ಒಂದು ಟಿಕೆಟ್ ದರ ಏರಿಕೆ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ. ಬರೀ ನಾವು ಒಂದೇ ಅಂತಲ್ಲ, NEKTC ಇರ್ಬೋದು, BMTC ಇರ್ಬೋದು ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇವೆಲ್ಲ 4 ನಿಗಮಗಳ ಒಂದು MDಗಳಿರ್ಬೋದು ಮತ್ತು ಅಧ್ಯಕ್ಷರಿದ್ದಾರೆ. ಅವರು ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೇವೆ.
ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದ್ರ ಮೇಲೆ ಈ ಒಂದು ಟಿಕೆಟ್ ದರ ಏರಿಕೆ ಅವಲಂಬನೆ ಆಗಿದೆ ಅನ್ನೋ ಒಂದು ಮಾತನ್ನು ಪ್ರಿಯಾಂಕ ಅವರು ಹೇಳಿದ್ದಾರೆ. ಈಗ ನಮಗೆ ಏನು ಕಲಿತೆ, ಒಂದು ತಿಂಗಳಲ್ಲಿ ಡೀಸೆಲ್ ಬೆಲೆ ಹೆಚ್ಚಳ ಆಗ್ತಾ ಇದೆ. ನಾವು ಆಲ್ಮೋಸ್ಟ್ ನಮಗೆ 1 ಲೀಟರಿಗೆ 8 ರೂಪಾಯಿ 50 ಪೈಸೆಯಿಂದ 9 ರೂಪಾಯಿಗೆ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 87 ರೂಪಾಯಿ ಇದ್ದದ್ದು ಈಗ 95 ರೂಪಾಯಿ ಮೇಲ್ಪಟ್ಟು ಹೋಗ್ತಾ ಇದೆ. ಸೊ ನಾವು ಪ್ರತಿದಿನ 17 ಲಕ್ಷ ಕಿಲೋಮೀಟರ್ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. 4930 ಶೆಡ್ಯೂಲ್ಸ್ ಮೇಲೆ ಆಪ್ರೇಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ದಿನ ಡೀಸೆಲ್ ಬಳಕೆ ಅಂತ ನೋಡಿದರೆ ಸರಾಸರಿಯಾಗಿ 3 ಲಕ್ಷ ಲೀಟರ್ಸ್ ಇದೆ. ಸೊ ಇದು ಏನು ನಮಗೆ ಹೆಚ್ಚು ಆಗ್ತಾ ಇದೆ, ಸೊ ಅಷ್ಟು ಅಮೌಂಟು ನಮಗೆ ನಾವು ಡೀಸೆಲ್ಗೆ ಖರ್ಚು ಮಾಡಬೇಕಾಗುತ್ತೆ. ಸುಮಾರು ಈ 30-35 ಲಕ್ಷ ಒಂದು ದಿನಕ್ಕೆ ನಮಗೆ ಖರ್ಚು ಜಾಸ್ತಿ ಆಗಿದೆ. ಅದೇ ಒಂದು 10 ಕೋಟಿಗೆ ಬರ್ತದೆ. ಇಲ್ಲ, ಇದ್ರ ಬಗ್ಗೆ ಈಗಾಗಲೇ ನಾವು 4 MDs ಮಾತಾಡ್ತಾ ಇದ್ದೀವಿ. ಆಮೇಲೆ ಸರ್ಕಾರ ಕಾರ್ಯದರ್ಶಿಗೂ ಅವ್ರಿಗೂ ಇನ್ಫಾರ್ಮ್ ಮಾಡ್ತೀವಿ. ಈಗ ಸಚಿವರಿಗೂ ಕೂಡ ಹೇಳ್ತೀವಿ. ಇಲ್ಲ, ಇದರಲ್ಲಿ ಹೇಗೆ ಮಾಡೋದು ಅಂತ 4 ಈಗ ನಮ್ಮದು ಮಾತ್ರ ಇಲ್ಲ, ಡೀಸೆಲ್ ಬೆಲೆ 4 ಸಂಸ್ಥೆಗಳನ್ನು ಅನ್ವಯಿಸ್ತದೆ. ಸೊ ಯಾವ ಥರ ಇದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಂತದಲ್ಲಿ ಮೀಟಿಂಗ್ ಆಗಿದ ನಂತರ ನಾವು ಸಚಿವರವ್ರಿಗೂ ಬ್ರೀಫ್ ಮಾಡ್ತೀವಿ. ಸದ್ಯಕ್ಕೆ ಯಾವುದು ನಾವೇನು ಪ್ರೈಸಲ್ಲಿ ಓಡಿಸ್ತಾ ಇದ್ದೀವೋ ಅಷ್ಟೇ ಓಡಿಸ್ತಾ ಇದ್ದೀವಿ. ಪ್ರೈಸ್ ಯಾವುದು ಜಾಸ್ತಿ ಆಗಿಲ್ಲ. ಬಟ್ ಡೀಸೆಲ್ ರೇಟ್ಸ್ ಭಾಳ ಈ ವಾರ್ ಸಿಚುವೇಶನಿಂದ ಇದು ಮಾತ್ರ ಇಲ್ಲದೆ ಬೇರೆ ಬಿಡಿ ಭಾಗಗಳು ರೇಟ್ಸು ಕೂಡ ಭಾಳ ಜಾಸ್ತಿ ಆಗ್ತಾ ಇದೆ. ಇದು ಕಣ್ಣು ಕಾಣ್ತಾ ಇದೆ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಲೂಬ್ರಿಕನ್ಸ್ ಇರ್ಬೋದು, ಗ್ರೀಸ್ ಇರ್ಬೋದು, ನಾವು ಆ್ಯಡ್ ಬ್ಲೂ ಅಂತ ಯೂಸ್ ಮಾಡ್ತೀವಿ, ಯೂರಿಯಾ, ಎಲ್ಲ ಐಟಮ್ಸ್ದು ರೇಟು ಕೂಡ ನಮಗೆ ಸರಾಸರಿಯಾಗಿ ಜಾಸ್ತಿ ಆಗ್ತಾಯಿದೆ. ಅವೈಲಬಿಲಿಟಿ ಭಾಳ ಕಷ್ಟ ಆಗ್ತಾಯಿದೆ. ಯಾರು ನಮಗೆ ಬಿಡ್ ಮಾಡಿ ಈಗಾಗಲೇ ಟೆಂಡರ್ ತೊಗೊಂಡಿದ್ರು ಅವ್ರು ಯಾರು ಈಗ ಎಲ್ಲ ಅವ್ರಿಗೆ ಸಪ್ಲೈ ಸಿಗ್ತಾ ಇಲ್ಲ ಅಂತ ನಮಗೆ ಸಪ್ಲೈ ಕೊಡೋದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಈಗೇನು ಕ್ರೈಸಿಸ್ ಆಗಿದೆ ಅಂದರೆ ಏನು ಪ್ರೈಸ್ ಕ್ರೈಸಿಸ್, ಈ ಒಂದು ಕ್ರೈಸಿಸ್ನಿಂದ ಹೊರಬರ್ಬೇಕಂದ್ರೆ ಟಿಕೆಟ್ ದರ ಏರಿಕೆ ಅನಿವಾರ್ಯ. ಆದರೆ ಈಗ ಸರ್ಕಾರ ಏನು ಮಾಡುತ್ತಾನೋ ಒಂದು ಪ್ರಶ್ನೆ ಅಂತೂ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕಂದರೆ ಎಲ್ಲನೂ ದರ ಏರಿಕೆ ಮಾಡಿದೆ ಈಗಾಗಲೇ ಸರ್ಕಾರ. ಹೀಗಿರಬೇಕಾದ್ರೆ ಈಗ ಟಿಕೆಟ್ ದರನೂ ಏರಿಕೆ ಮಾಡೋದಲ್ಲಿ ಸಾರ್ವಜನಿಕರ ತೀವ್ರ ವಿರೋಧ ಕಟ್ಕೋಬೇಕಾಗುತ್ತೆ ಅನ್ನೋ ಒಂದು ವಿಚಾರ ಸರ್ಕಾರಕ್ಕೆ ಇರ್ಬೋದು. ಆದರೆ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅನ್ನೋ ಸ್ಥಿತಿಯಲ್ಲಿ ಈಗ ನಿಗಮಗಳಿದ್ದಾವೆ. ಹಾಗಾಗಿ ಈಗ ಒಂದು ವೇಳೆ ದರ ಏರಿಕೆ ಮಾಡಿದ್ರಷ್ಟೇ ಒಂದಷ್ಟು ಉಳಿಗಾಲ, ಇಲ್ಲದೇ ಇದ್ದರೆ ನಮಗೆ ಮತ್ತಷ್ಟು ನಷ್ಟ, ಆರ್ಥಿಕ ಹೊರೆ ಆಗುತ್ತೆ. ಒಂದು ವೇಳೆ ಹೆಚ್ಚುವರಿ ಆರ್ಥಿಕ ಹೊರೆನ ರಾಜ್ಯ ಸರ್ಕಾರ ತುಂಬಿಕೊಟ್ಟಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಯುದ್ಧದ ಕಾರಣದಿಂದಾಗಿ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದಾಗಿ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಸಹ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಒಂದು ಸಹಾಯ ಹಸ್ತ ಅಥವಾ ಸರ್ಕಾರದ ಟಿಕೆಟ್ ದರ ಏರಿಕೆಯ ಕಡೆ ಈ ನಿಗಮದ ಅಧ್ಯಕ್ಷರಿರ್ಬೋದು, ನಿಗಮ ಎದುರು ನೋಡ್ತಾ ಇದೆ. ಸರ್ಕಾರದ ಇದೆಲ್ಲವೂ ಸಹ ಸರ್ಕಾರದ ನಿಗಮದ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಶಿವರಾಮಸ್ವಾಮಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.